ಚಿನ್ನಸ್ವಾಮಿಯಲ್ಲಿಂದು ಹೈ ವೋಲ್ಟೇಜ್ ಕದನ. ಆರ್ಸಿಬಿ ಬಲಿಷ್ಠ ಪಡೆಯನ್ನ ಎದುರಿಸಬಲ್ಲದೆ ಸಿಎಸ್ಕೆ. ಚಿನ್ನಸ್ವಾಮಿಯಲ್ಲಿ ಒಂದು ಹೈ ವೋಲ್ಟೇಜ್ ಕದನ. ಆರ್ಸಿಬಿ ಸಿಎಸ್ಕೆ ಅಂದ್ರೆ ಮೊದಲೇ ಕೇಳಬೇಕಾ, ಅಭಿಮಾನಿ ವರ್ಗ ಮೊದಲೇ ಜಾಸ್ತಿ ಇದೆ ಆರ್ಸಿಬಿಗೆ. ಇನ್ನು ಸಿಎಸ್ಕೆ ವಿರುದ್ಧವಾಗಿ ಆರ್ಸಿಬಿ ಮ್ಯಾಚ್ ಅಂತಂದ್ರೆ ಬಹಳ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಚೊಚ್ಚಲ ಗೆಲುವಿನ ಹುಡುಕಾಟದಲ್ಲಿ ಚೆನ್ನೈ, ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿ ನಮ್ಮ ಬೆಂಗಳೂರು ತಂಡ ಇದೆ. ಆರ್ಸಿಬಿ ಮತ್ತೆ ಸಿಎಸ್ಕೆ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕದನ ಶುರುವಾಗುತ್ತೆ. ಮುಖ್ಯವಾಗಿ ಆರ್ಸಿಬಿ ಮತ್ತೆ ಸಿಎಸ್ಕೆ ಮ್ಯಾಚ್ ಅಂತಂದ್ರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸದ್ಯಕ್ಕೆ ಇವತ್ತು ಬಹಳ ಕ್ಯೂರಿಯಾಸಿಟಿಯಿಂದ ಈ ಒಂದು ಮ್ಯಾಚ್ಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಯಾಕೆಂತಂದ್ರೆ ಆರ್ಸಿಬಿ ಮೇಲಿರುವಂತಹ ಅಭಿಮಾನ ಮತ್ತೆ ಸಿಎಸ್ಕೆ ಅಂದ್ರೆ ಸ್ವಲ್ಪ ಅಸಮಾಧಾನ ಕೂಡ ಇದೆ. ಹಾಗಾಗಿ ಯಾರು ಗೆಲ್ತಾರೆ? ಆಲ್ರೆಡಿ ಆರ್ಸಿಬಿ ಮೊದಲೇ ಶುಭಾರಂಭವನ್ನ ಮಾಡಿದೆ, ಆದ್ರೆ ಸಿಎಸ್ಕೆ ಒಂದೇ ಒಂದು ಗೆಲುವನ್ನು ಕೂಡ ಸಾಧಿಸಿಲ್ಲ. ಏನಾದ್ರೂ ಈ ಬಾರಿ ಗೆಲುವನ್ನ ಸಾಧಿಸ್ತಾರಾ ಅನ್ನೋ ಒಂದು ಕಾತರದಿಂದ ಅವರ ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಸಿಎಸ್ಕೆ ನ ಸೋಲಿಸಿ ಆರ್ಸಿಬಿ ಎರಡನೇ ಗೆಲುವನ್ನ ಸಾಧಿಸುತ್ತಾ ಅಂತ ಆರ್ಸಿಬಿ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯದ ಹಿನ್ನೆಲೆ ಸ್ಟೇಡಿಯಂ ಬಳಿ ಜನಸಂದಣಿ ನಿಯಂತ್ರಣಕ್ಕೆ ಮತ್ತೊಂದು ವ್ಯವಸ್ಥೆ. ಚಿನ್ನಸ್ವಾಮಿ ಸ್ಟೇಡಿಯಂ ವತಿಯಿಂದ ಬಿಎಂಟಿಸಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆಯಂತೆ. ಸ್ಟೇಡಿಯಂನಿಂದ 8 ಬಿಎಂಟಿಸಿ ಬಸ್ಗಳ ವಿಶೇಷ ಕಾರ್ಯಾಚರಣೆ ಇರುತ್ತೆ. ಸ್ಟೇಡಿಯಂ 2, ಕಾಡುಗೋಡಿ ಬಸ್ ನಿಲ್ದಾಣ, ಎಚ್ಎಎಲ್ ರಸ್ತೆ, ಸರ್ಜಾಪುರ, ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರುಘಟ್ಟ ಪಾರ್ಕ್, ಜನಪ್ರಿಯ ಟೌನ್ಶಿಪ್, ಮಾಗಡಿ ರಸ್ತೆ, ಆರ್ಕೆ ಹೆಗಡೆ ನಗರ, ಯಲಹಂಕ, ಹೊಸಕೋಟೆ, ಬನಶಂಕರಿಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕರು ಬಸ್ ವ್ಯವಸ್ಥೆಯನ್ನ ಬಳಸಿಕೊಳ್ಳುವಂತೆ ಮನವಿ ಕೂಡ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರ ಸರ್ಪಗಾವಲು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಯಾಕೆಂತಂದ್ರೆ ಕಳೆದ ಬಾರಿ ಏನಾಯ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆ ರೀತಿಯ ಒಂದು ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಪೊಲೀಸರ ಸರ್ಪಗಾವಲು ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.